ಸುಪ್ರೀಂ ಕೋರ್ಟ್ ಆದೇಶನೇ ಉಲ್ಲಂಘನೆ ಮಾಡಿ ನೀವು ವಿದ್ಯುತ್ ಸಂಪರ್ಕ ಕಲ್ಪಿಸ್ತೀರಾ. ಅದನ್ನೇ ನೀವೆಲ್ಲ ಅಸೋಸಿಯೇಷನ್ನವ್ರು ಸೇರ್ಕೊಂಡು ಇಡೀ ರಾಜ್ಯಕ್ಕೆ ಅನುಕೂಲ ಆಗಂಗೆ ಬರೀರಿ. ಸುಪ್ರೀಂ ಕೋರ್ಟ್ಗೆ ಹೋಗಿ PAL ಹಾಕಳಿ. ಇದೆಲ್ಲ ಮಾಡೋಕ್ಕೆ ನಿಮ್ಮ ಕೈಲಿ ಯಾರ ಕೈಲೂ ಯೋಗ್ಯತೆ ಇಲ್ಲ. ನಿಮ್ಮ ಅಸೋಸಿಯೇಷನ್ನಿಂದ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಬರೆಯೋ ಅಧಿಕಾರ ನಿಮಗಿಲ್ಲ. ನೀವು ಮಾಡ್ತಾ ಇಲ್ಲ, ಅವೆಲ್ಲ ಮಾಡ್ತಾ ಇಲ್ಲ. ನಿಮಗೆ ಬೇಕಾಗಿರೋದೇನು? ದುಡ್ಡು ಯಾವನು ಕೊಡ್ತಾನೆ? ಅವನು ಲಕ್ಷ ನಿಮ್ಮ ಅಪ್ಪನ ಮನೆ ದುಡ್ಡು ತಗೊಂಡು ಕೊಡ್ಬಿಡ್ಬೇಕು. ನಿಮಗೆ ಕೊಟ್ಟಾಗ ಕಾನೂನು ಇಲ್ಲ, ಸುಪ್ರೀಂ ಕೋರ್ಟು ಇಲ್ಲ, ರಾಷ್ಟ್ರಪತಿಗಳ ಆದೇಶನೂ ಇಲ್ಲ. ಅಂಥ ಇದಕ್ಕೆ ಹಿಡಿದ್ಬಿಟ್ಟಿದ್ದೀರಿ ನೀವು. ಇದನ್ನು ನಮ್ಮ SC ಮಹದೇವಪ್ಪನವರು, ನಮ್ಮ ಮೈಸೂರು ಜಿಲ್ಲಾ ಮಂತ್ರಿಗಳು, ಇಂಥ ವಿಚಾರಗಳು ನಿಮ್ಮ ಕಣ್ಣಿಗೆ ಕಾಣಲ್ಲ. ಬೇರೆ ಆಯಾಮದಲ್ಲಿ ಬೇರೆ ಯಾರು ನಿಮ್ಮ ಕಿವಿ ತುಂಬಿದ್ರೆ ಆ ವಿಚಾರ ತಗೊಂಡು ನೀವು ಬೇರೆ ಥರದಲ್ಲಿ ಹೋಗ್ತೀರಿ. ಈ ವಿಚಾರಗಳು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇದು. ಅವ್ರ ಮನೆಗೆ ಇವತ್ತುವರೆಗೂ ವಿದ್ಯುತ್ ಸಂಪರ್ಕ ಕೊಡೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಈ ಭ್ರಷ್ಟ ಅಧಿಕಾರಿಗಳು ಯಾರ್ಯಾರಿದ್ದಾರೋ, ಸೆಂಟ್ರಲ್ ಝೋನ್ ಆಗ್ಬೋದು, ಕುವೆಂಪು ನಗರ ಆಗ್ಬೋದು, ಊಟಗಳ್ಳಿ ಆಗ್ಬೋದು, ನಮ್ಮ ಒಂಟಿಕೊಪ್ಪಲ್ ಆಗಿರ್ಬೋದು, ಕುವೆಂಪು ನಗರ ಆಗಿರ್ಬೋದು, ಎಲ್ಲ ವಿಭಾಗಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಸೇರ್ಕೊಂಡು ಹೆಚ್ಚು ಕಡಿಮೆ 500-600 ಸರ್ವೀಸು ಮೈಸೂರಿನಲ್ಲಾಗಿದೆ. ಇಡೀ ರಾಜ್ಯದಲ್ಲಿ ಆಗದೆ ಇರೋದು. ಈ ಥರ ಸರ್ವಿಸ್ ಕೊಟ್ಟಾಗ ನಿಮ್ಮನ್ನು ಏನಂತ ಹೇಳ್ಬೇಕು ನಾವು? ಅದು ಒಬ್ಬ ರಾಜ್ಯಾಧ್ಯಕ್ಷನ, ಗುತ್ತಿಗೆದಾರ ರಾಜ್ಯಾಧ್ಯಕ್ಷನ ಸೇರಿಸ್ಕೊಂಡು ಅವನದೇ ಆದ ಕೆಲವು ಸರ್ವಿಸ್ ಕೊಟ್ಟಿದ್ದೀರಿ. ಅವನು ಇವತ್ತು ಹೋಗಿ ಬೆಂಗಳೂರಲ್ಲಿ ನಮ್ಮ ಸರ್ಕಾರದ ವಿರುದ್ಧ ಒಂದು ಆಪೋಸಿಷನ್ ನಿಂತ್ಕೊಂಡು ಅವನು ಸ್ಟ್ರೈಕ್ ಮಾಡ್ತಾ ಇದ್ದಾನೆ. ಇದಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಇಂಟೆಲಿಜೆಂಟ್ ರಿಪೋರ್ಟು ಮೈಸೂರಿನಲ್ಲಿ ಏನು ಇದೇ ನೋಡ್ತಾ ಇಲ್ವಾ? ಇದೆಲ್ಲ ನೋಡಿ ನಮ್ಮ ಮಂತ್ರಿಗಳಿಗೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ, ನಮ್ಮ MD ಅವ್ರಿಗೆ ಕೇಳ್ತೀನಿ ನಾನು, ಸ್ವಾಮಿ ನಿಮಗೆಲ್ಲ ಇಷ್ಟೆಲ್ಲ ಗೊತ್ತಿದೆ, ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ. ನೀವು ಯಾಕೆ ಕೈ ಕಟ್ಕೊಂಡು ಕೂತಿದ್ದೀರಿ? ಒಬ್ಬರು ವಿರೋಧವಾಗಿ ಒಬ್ಬ SC ಸೂಪರ್ಡೆಂಟ್ ಇಂಜಿನಿಯರು ಮತ್ತು ಮುಖ್ಯ ಇಂಜಿನಿಯರು ಸಾಹೇಬ್ರೆ, ನಾನು ಮಾಧ್ಯಮಗಳಿಗೆ ಕೇಳಕತ್ತಾ ಇದ್ದೀನಿ ನೋಡಿ. ಕ್ಲೀನಾಗಿ ವರದಿ ಕೊಟ್ಟಿದ್ದಾರೆ. ಯಾರ ವಿರುದ್ಧ? ಒಬ್ಬ ಅಧಿಕಾರಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿರುದ್ಧ ಕ್ಲೀನಾಗಿ ವರದಿ ಕೊಟ್ಟಿದ್ದಾರೆ. ನೋಡಿ ಸ್ವಾಮಿ, ನೀವೇ ಸ್ವಲ್ಪ ದಯಮಾಡಿ ಗಮನ ಹರಿಸಿ. ಸರ್ವೋಚ್ಚ ನ್ಯಾಯಾಲಯದ ಆದೇಶ ಉಲ್ಲೇಖ ಮಾಡಿಕೊಂಡು ವೈಲೇಷನ್ ಮಾಡಿದ್ದಾರೆ ಅಂತ ವರದಿ ಕೊಟ್ಟಿದ್ದಾರೆ. ಈ ವರದಿ ಕೊಟ್ಟ ಮೇಲೆ ಮುಖ್ಯ ಇಂಜಿನಿಯರು, ಸೂಪರ್ಡೆಂಟ್ ಇಂಜಿನಿಯರು ಕೊಟ್ಟ ಮೇಲೆ ಇವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ನಿಮ್ಮ ಕೈಲಿ ತಾಕತ್ತಿಲ್ವಾ? ಯಾಕೆ ತಗೋತಾ ಇಲ್ಲ ನೀವು? ಯಾಕೆ? ನನ್ನ ಪ್ರಶ್ನೆ ನೇರವಾಗಿ ಕೇಳ್ತೀನಿ. MD ಅವರು ಕೈಲಾಗ್ದವ್ರಾ? ಅಥವಾ ಈ ತಿಂಗಳು ಕೊನೆ ನಾನು ಮೆಲ್ಲಗೆ ಜಾರ್ಕೊಂಬಿಟ್ಟು ನ್ಯೂಟ್ಲಾಗ್ಬಿಡೋಣ, ಆಮೇಲೆ ಬಂದವನು ಏನೋ ಮಾಡ್ಕೊತಾನೆ ಅಂತನಾ? ನಾನು ಒಂದೇ ಅಧಿಕಾರಿ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವನು ಈ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದನು ಎಲ್ಲ ಅಧಿಕಾರಿಗಳಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ನೀವು ಕ್ರಮ ತಗೊಳ್ಳಲ್ಲ ಅಂತಲೂ ನನಗೆ ಗೊತ್ತಿದೆ. ನಾನು ಮಹದೇವಪ್ಪರಿಗೆ, SC ಮಹದೇವಪ್ಪರಿಗೆ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ನೇರವಾಗಿ. ನೀವು ಜಿಲ್ಲಾ ಉಸ್ತುವಾರಿಯಾಗಿದ್ದೀರಿ, ಇವೆಲ್ಲ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ, ನೋಡ್ತಾ ಇಲ್ವಾ? ಯಾಕೆ ಇಷ್ಟೊಂದು ಇದು ಮಾಡ್ತಾಯಿದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೆಗ್ಲಿಜೆನ್ಸ್ ಮಾಡ್ತಾಯಿದ್ದೀರಿ. ಸ್ವಾಮಿ, ನಿಮ್ಮನ್ನು ನಂಬಿದ್ದಾರೆ ನಮ್ಮ ಜನ, ಎಲ್ಲ ಸಮುದಾಯದ ಜನ ನಿಮ್ಮನ್ನು ನಂಬಿದ್ದಾರೆ. ನೀವೊಬ್ಬರು ಜಿಲ್ಲಾ ಮಂತ್ರಿ. ಇಂಥ ವಿಚಾರ ಒಬ್ಬ ಅಧಿಕಾರಿ ತಪ್ಪು ಮಾಡಿದಾಗ ಒಬ್ಬ ಸೂಪರ್ಡೆಂಟ್ ಇಂಜಿನಿಯರು, ಮುಖ್ಯ ಇಂಜಿನಿಯರು ನೀಟಾಗಿ ವರದಿ ಕೊಡ್ತಾರೆ ನಿಮಗೆ ಅಲ್ಲ, MDಗೆ. ಇದನ್ನು ಕೊಟ್ಟ ಮೇಲೂ ನೀವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಅಧಿಕಾರಿ ಮೇಲೆ ಆ್ಯಕ್ಷನ್ ತಗೋತಾ ಇಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ನಿಮಗೆ ಉಲ್ಲಂಘನೆ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. PAL ಹಾಕೊಂಡಿದ್ದೀನಿ ನಾನು, ಇವತ್ತಿಲ್ಲ ನಾಳೆ ಅಷ್ಟೇ. 4 ದಿವಸ ಮಾತ್ರ ನೀವು ತಡಿಬೋದು. ಸುಪ್ರೀಂ ಕೋರ್ಟ್ಗೆ PAL ಹಾಕಿದ್ದೀನಿ, ಇನ್ನು 15 ದಿನ ತಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ನಿಮಗೆ ಚೀಮಾರಿ ಹಾಕುತ್ತೆ. ಎಲ್ಲ ಅಧಿಕಾರಿಗಳನ್ನು ಖಂಡಿತವಾಗ್ಲೂ ಸಸ್ಪೆಂಡ್ ಮಾಡೇ ಮಾಡ್ತಾರೆ. ಇದು ಹಾಗೇ ಆಗುತ್ತೆ.